ಈ ಸಮಯದಲ್ಲಿ ಸೆಕ್ಸ್ನಲ್ಲಿ ತೊಡಗಿದರೆ ಎಷ್ಟೆಲ್ಲಾ ಲಾಭಗಳಿವೆ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ರೊಮ್ಯಾನ್ಸ್ ಬಹಳ ಮುಖ್ಯ. ಪ್ರಣಯವು ಸೃಷ್ಟಿಯ ಮೂಲವೂ ಆಗಿದೆ. ಪುರುಷರು ಮತ್ತು ಮಹಿಳೆಯರ ನಡುವಿನ ದೈಹಿಕ ಸಂಬಂಧಕ್ಕೆ ಮತ್ತು ಅವರ ನಡುವಿನ ಮಾನಸಿಕ ಸಂಪರ್ಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ತುಂಬಾ ಉಪಯುಕ್ತವಾಗಿದೆ. ಲೈಂಗಿಕತೆಯು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಅನೇಕ ಅಧ್ಯಯನಗಳು ಈಗಾಗಲೇ ಬಹಿರಂಗಪಡಿಸಿವೆ. ಈ ಮಹತ್ವದ ಪ್ರಣಯದಲ್ಲಿ ಸರಿಯಾದ ಸಮಯದಲ್ಲಿ ಪಾಲ್ಗೊಳ್ಳುವುದರಿಂದ ಅನೇಕ ಪ್ರಯೋಜನಗಳಿವೆ. ಯಾವ ಸಮಯದಲ್ಲಾದರೂ ದಾನದಲ್ಲಿ ಭಾಗವಹಿಸುವುದರಿಂದ ಆಗುವ ಲಾಭಗಳೇನು ಎಂಬುದನ್ನು ಈ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ. ಕಾಲಾನಂತರದಲ್ಲಿ ಫಲಿತಾಂಶಗಳು. ಲೈಂಗಿಕತೆಯು ಸಾಮಾನ್ಯ ದೈಹಿಕ ಲೈಂಗಿಕ ಪ್ರಕ್ರಿಯೆಯಾಗಿದೆ. ಇಲ್ಲದಿದ್ದರೆ ಫಲಿತಾಂಶವು ಲೈಂಗಿಕತೆಯ ಸಮಯವನ್ನು ಅವಲಂಬಿಸಿರುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಫಲಿತಾಂಶಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಎಂದು ಹೇಳಲಾಗುತ್ತದೆ. ಮಕ್ಕಳಿಗಾಗಿ ಒಂದು ಸಮಯ, ಮಾನಸಿಕ ಶಾಂತಿಗಾಗಿ ಮತ್ತೊಂದು ಸಮಯ ಮತ್ತು ಭಾವನಾತ್ಮಕ ತೃಪ್ತಿಗಾಗಿ ಮತ್ತೊಂದು ಸಮಯ ಎಂದು ಹೇಳಲಾಗುತ್ತದೆ. ಆ ಸಮಯಗಳು ಯಾವುವು? ಸಂತತಿಗಾಗಿ, ಮಗುವಿಗಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳು ಮುಂಜಾನೆ 4 ರಿಂದ 6 ರವರೆಗೆ ಲೈಂಗಿಕ ಕ್ರಿಯೆ ನಡೆಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಆ ಸಮಯದಲ್ಲಿ ಪುರುಷರಲ್ಲಿ ವೀರ್ಯವು ತುಂಬಾ ಆರೋಗ್ಯಕರ ಮತ್ತು ಸಕ್ರಿಯವಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಲೈಂಗಿಕ ಸಂಭೋಗದ ಉತ್ತಮ ಫಲಿತಾಂಶಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವ ಜನರು ಆ ಸಮಯದಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಲಾಗುತ್ತದೆ. ತಿಳುವಳಿಕೆಗಾಗಿ, ಪುರುಷರು ಮತ್ತು ಮಹಿಳೆಯರಲ್ಲಿ ಲೈಂಗಿಕ ಸಮಸ್ಯೆಗಳು ಹೆಚ್ಚು ಸಾಮಾನ್ಯವಾಗಿದೆ. ಪುರುಷ ಅಥವಾ ಮಹಿಳೆ ಲೈಂಗಿಕವಾಗಿ ತೃಪ್ತಿ ಹೊಂದಲು ಸಾಧ್ಯವಿಲ್ಲ. ಅಂತಹ ದಂಪತಿಗಳು ಬೆಳಿಗ್ಗೆ 8 ಗಂಟೆಯ ಮೊದಲು ಸರಿಯಾದ ಲೈಂಗಿಕ ಸಂಭೋಗವನ್ನು ಹೊಂದಿರುತ್ತಾರೆ. ಟೆಸ್ಟೋಸ್ಟೆರಾನ್ ಮಟ್ಟಗಳು ಆ ಸಮಯದಲ್ಲಿ 2 ದಂಪತಿಗಳಲ್ಲಿ ಪರಿಣಾಮಕಾರಿಯಾಗಿ ಸಮಾನವಾಗಿರುತ್ತದೆ. ಆ ಸಮಯದಲ್ಲಿ ಸಂಭೋಗವು ಹೆಚ್ಚು ಕಾಲ ಉಳಿಯುತ್ತದೆ ಎಂದು ಸೂಚಿಸುತ್ತದೆ. ಒತ್ತಡ ಪರಿಹಾರ. ಲೈಂಗಿಕತೆಯು ಒತ್ತಡವನ್ನು ನಿವಾರಿಸುತ್ತದೆ ಎಂದು ಈಗಾಗಲೇ ಅನೇಕ ಅಧ್ಯಯನಗಳು ಬಹಿರಂಗಪಡಿಸಿವೆ. ಹೆಚ್ಚಿನ ಒತ್ತಡದಲ್ಲಿರುವವರು ಮಧ್ಯಾಹ್ನ 3 ಗಂಟೆಗೆ ಸಂಭೋಗಿಸುವ ಮೂಲಕ ಒತ್ತಡವನ್ನು ನಿವಾರಿಸಬಹುದು. ಈ ಸಮಯದಲ್ಲಿ ಪುರುಷರು ಮತ್ತು ಮಹಿಳೆಯರಲ್ಲಿ ಸಮಾನವಾದ ಹಾರ್ಮೋನುಗಳು ಇರುತ್ತವೆ ಎಂದು ಹೇಳಲಾಗುತ್ತದೆ. ಇದು ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಆ ಸಮಯದಲ್ಲಿ ರಕ್ತದೊತ್ತಡವು ಕಡಿಮೆಯಾಗುತ್ತದೆ. ಬುದ್ಧಿಮತ್ತೆಗಾಗಿ. ರಾತ್ರಿ 8 ಗಂಟೆಗೆ ಸಂಭೋಗ ಮಾಡುವುದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತದೆ ಎಂದು ಅಧ್ಯಯನವೊಂದು ತಿಳಿಸಿದೆ. ಆ ಸಮಯದಲ್ಲಿ ನೀವು ನಿಯಮಿತವಾಗಿ ಲೈಂಗಿಕತೆಯಲ್ಲಿ ತೊಡಗಿಸಿಕೊಂಡರೆ ಹಿಪೋಕ್ಯಾಂಪಸ್ ಎಂಬ ಮೆದುಳಿನ ಭಾಗದಲ್ಲಿ ಹೆಚ್ಚಿನ ಜೀವಕೋಶಗಳು ಹುಟ್ಟುತ್ತವೆ. ಇದರಿಂದಾಗಿ ಮೆದುಳು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ.